ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗುರುದತ್ತ ಟ್ರೆಡಿಷನಲ್ ರೇಖಿ ಪ್ರಾಕ್ಟೀಷನರ್ ಹಾಗೂ ವಾಸ್ತು ಕನ್ಸಲ್ಟೆಂಟ್. ನಿಮ್ಮೊಟ್ಟಿಗೆ ಇವತ್ತು ನಾನು ಒಂದು ವಿಷಯವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಯಂತ್ರಗಳು ಯಾಕೆ ಎಲ್ಲರಿಗೂ ಕೆಲಸ ಮಾಡೋದಿಲ್ಲ? ಅಥವಾ ನೀವು ನಮ್ಮ ಹತ್ರ ಯಂತ್ರ ತಗೊಂಡಿರ್ಬೋದು, ಕೇಳ್ತಾರೆ ನಮ್ಮ ಹತ್ರ ಸುಮಾರು ಜನ, ಇದು ಕೆಲಸ ಮಾಡತ್ತಾ ಗುರುಗಳೇ? ಯಂತ್ರ ಕೆಲಸ ಮಾಡುತ್ತಾ? ನಾವು ಕ್ರಿಸ್ಟಲ್ಸ್ ಕೂಡ ಕೊಡ್ತೀವಿ, ಕ್ರಿಸ್ಟಲ್ಸ್ ಕೂಡ ಕೆಲಸ ಮಾಡುತ್ತಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಅದು ಕೆಲಸ ಮಾಡತ್ತೆ. ಅದಕ್ಕೆ ನಿಯಮ ನೀತಿ ಅನ್ನೋದಿದೆ. ಯಾವಾಗ ಕೆಲಸ ಮಾಡೋದಿಲ್ಲ ಅನ್ನೋದನ್ನ ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಮೊದಲಿಗೆ ಹೇಳೋದಾದ್ರೆ, ನಿಮ್ಮ ಗ್ರಹಚಾರ, ನಿಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳು ಯಾವ ರೀತಿ ಇರ್ತವೆ, ಅದು ನಿಮ್ಗೆ ಪರ್ಮಿಟ್ ಮಾಡ್ತವ? ನಿಮ್ಮ ಕರ್ಮಗಳನ್ನು ಕಳೆದು ನಿಮ್ಗೆ ಒಳ್ಳೇದ್ ಮಾಡ್ಲಿಕ್ಕೆ ಆ ಒಂದು ಪೂರ್ವಾರ್ಜಿತ ಕ್ರಮ ನಿಮ್ಗೆ ಮುಂದೆ ಹೋಗ್ಲಿಕ್ಕೆ ಬಿಡ್ತದ? ಒಂದು ಬಿಟ್ಟಿದೆ ಅಂದಾಗ್ಲೇ ನಿಮ್ಗೆ ನಿಮ್ಮ ಕೈಗೆ ಯಂತ್ರ ಸಿಗೋದಾಗ್ಲಿ ಅಥವಾ ಯಾವುದೇ ಒಂದು ಪರಿಹಾರ, ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗೋದಕ್ಕೆ ಕಾರಣನೇ ಅದು. ನಿಮ್ಗೆ ಒಂದು ಯಂತ್ರ ಸಿಗ್ತಾ ಇದೆ, ಅಥವಾ ಒಂದು ಕ್ರಿಸ್ಟಲ್ ಸಿಗ್ತಾ ಇದೆ, ಅಥವಾ ಯಾರೋ ಒಂದು ಗುರುಗಳಿಂದ ಉಪದೇಶ ಸಿಗ್ತಾ ಇದೆ, ಒಂದು ಮಂತ್ರದ ಉಪದೇಶ ಸಿಗ್ತಾ ಇದೆ ಅಂದ್ರೆ ನಿಮ್ಮ ಕರ್ಮಗಳು ಕಳೆದಿರುವಂತಹ ಕಾರಣದಿಂದಾನೇ ನಿಮ್ಗೆ ಅದು ಸಿಕ್ಕಿದೆ. ಹೌದು. ಇದಾದ್ಮೇಲೆ ಏನು ಮುಂದಿನ ಕಾರ್ಯಕ್ರಮ, ಮುಂದಿನ ಕೆಲಸ ಏನು, ಹೇಗೆ ಅದು ಕೆಲಸ ಮಾಡುತ್ತೆ? ಮೊದಲನೇದಾಗಿ, ಯಾವುದೇ ಒಂದು ಯಂತ್ರ ಆಗ್ಲಿ, ಒಂದು ಕ್ರಿಸ್ಟಲ್ ಆಗ್ಲಿ, ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀವು ಯಾವುದೇ ಒಂದು ಪರಿಹಾರವನ್ನ, ಒಂದು ಹೋಮನೇ ಮಾಡಿಸಿ, ಒಂದು ಹವನಾನೇ ಮಾಡಿಸಿ, ಬರೀ ಯಂತ್ರಗಳ ವಿಚಾರವನ್ನ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಒಂದು ಹೋಮ, ಹವನ, ಶಾಂತಿ ಕರ್ಮಗಳನ್ನ ಮಾಡಿಸೋದಾಗ್ಲಿ, ಯಾವುದೇ ಒಂದು ಕರ್ಮಗಳನ್ನ ಮಾಡಿಸಿದಾಗ ಆ ಕರ್ಮದಲ್ಲಿ ನಿಮಗೆ ಎಷ್ಟು ನಂಬಿಕೆ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ವಿಶೇಷವಾಗಿ ಯಂತ್ರಗಳನ್ನು ನೋಡಿದಾಗ ಅದು ಪ್ರಾಣ ಪ್ರತಿಷ್ಠೆಗಳು ಅವಶ್ಯಕತೆ ಇದೆ. ಯಾಕೆಂದ್ರೆ ಯಂತ್ರಗಳಿಗೆ ಋಷಿಮುನಿಗಳ ಶಾಪ ಇದೆ, ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಆಗಲೇಬೇಕು. ಯಂತ್ರದಕ್ಕೆ ಪ್ರಾಣ ಪ್ರತಿಷ್ಠೆ ಆಗೋದು ಒಂದು ಭಾಗ ಆದ್ರೆ, ಇನ್ನೊಂದು ನಿಮ್ಮ ಕಡೆಯಿಂದ ಅದಕ್ಕೆ ನೀವು ಮಾಡಿಸುವಂತಹ ಯಾವುದೇ ಒಂದು ಕರ್ಮಕ್ಕೆ, ಶಾಂತಿ ಕರ್ಮಕ್ಕೆ, ಯಂತ್ರ ತಗೊಂಡ್ರೆ ಯಂತ್ರಕ್ಕೆ, ಮಂತ್ರ ಜಪಕ್ಕೆ ಅಥವಾ ಹೋಮಕ್ಕೆ, ಹವನಕ್ಕೆ, ಯಾವುದೇ ಒಂದು ಆಧ್ಯಾತ್ಮಿಕ ಮಾರ್ಗದ ಪರಿಹಾರಕ್ಕೆ ನೀವು ಇಟ್ಟಿರುವಂತಹ ನಂಬಿಕೆ ಎಷ್ಟು? ಸಂಪೂರ್ಣವಾದ ನಂಬಿಕೆ ನಿಮ್ಮಲ್ಲಿ ಇದೆಯಾ? ಅದ್ರ ಮೇಲೆ ಯಾವುದೇ ರೀತಿಯಾದ ಸಂಶಯ ಇಲ್ವಾ? ಅದರಲ್ಲಿ ಭಯ ಇಲ್ವಾ? ಏನೋ ಮಾಡ್ಕೊಟ್ಬಿಟ್ಟಿದ್ರಪ್ಪ, ಏನಾಗುತ್ತೋ ನನಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು, ಖಂಡಿತವಾಗ್ಲಿ ಅದರಿಂದ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಬರೋದಿಲ್ಲ. ಹಾಗಾಗಿ ಯಾವುದೇ ಒಂದು ಅಪನಂಬಿಕೆ ಇಟ್ಕೊಳ್ಳದೆ, ನಾವೇ ಆಗ್ಲಿ, ನಮ್ಮ ತರ ಎಷ್ಟೋ ಜನ ಇದ್ದಾರೆ, ಅವರೇ ಆಗ್ಲಿ, ಯಾರೇ ಏನೇ ಪರಿಹಾರ ಮಾಡಿಕೊಟ್ರು ಅದ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಿ. ಅವರು ಕೊಟ್ಟಿರತಕ್ಕಂತಹ ಮಾರ್ಗದರ್ಶನವನ್ನ ಪಾಲನೆ ಮಾಡಿ. ಈಗ ಯಾವುದೇ ಒಂದು ಯಂತ್ರವನ್ನ ತಗೊಂಡ್ರೆ ಅದಕ್ಕೆ ನಿಯಮಿತವಾಗಿ ಪೂಜೆ ಆಗ್ಬೇಕಾಗತ್ತೆ. ಅದಕ್ಕೆ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ ದಿವಸ ಪೂಜೆ ಆಗ್ಬೇಕಾಗತ್ತೆ. ಸೊ ಆ ಪೂಜೆಗಳನ್ನ ಪ್ರತಿನಿತ್ಯ ಅವರು ಸೂಚಿಸುವಂತ ದಿನಗಳಲ್ಲಿ ಮಾಡಿ. ಇದಾದ ನಂತರ ಅವರು ಒಂದು ಮಂತ್ರ ಕೊಟ್ಟಿದ್ರೆ ಆ ಮಂತ್ರ ಜಪವನ್ನ ಪ್ರತಿನಿತ್ಯ ನಿಯಮಿತವಾಗಿ ಕಾನ್ಸ್ಟೆಂಟ್ ಆಗಿರ್ಬೇಕು. ಯಾವುದೇ ಒಂದು ಕೆಲಸ ಕಾನ್ಸ್ಟೆಂಟ್ ಆಗಿಲ್ಲ ಅಂದ್ರೆ ಅದು ಡಿಲೇ ಆಗ್ತಾ ಹೋಗುತ್ತೆ, ಅಥವಾ ಕೆಲಸ ಆಗದೇ ಇರ್ಬೋದು, ಅಥವಾ ಆದ್ರೂ ಕಣ್ಣಿಗೆ ಕಾಣದೇ ಇರ್ಬೋದು. ಸೊ ಹಾಗಾಗಿ ನೀವು ಅಲ್ಲಿ ಯಂತ್ರವನ್ನ ತಗೊಂಡಿರ್ತೀರ, ಅಥವಾ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿಸಿರ್ತೀರ, ಅದಾದ ನಂತರ ಅಲ್ಲಿ ಮಾಡಿಸಿರ್ತಕ್ಕಂತಹ ಗುರುಗಳು ಯಾರಿರ್ತಾರೆ, ಅವರು ಕೊಟ್ಟಂತಹ ಒಂದು ಪಾಲನೆಗಳೇನಿರ್ತವೆ. ಕೆಲವರಿಗೆ ನಾನ್ ವೆಜ್ ತಿನ್ಬೇಡಿ ಇಷ್ಟು ದಿವಸ ಅಂತ ಹೇಳಿರ್ತಾರೆ. ಕೆಲವೊಂದು ಪರಿಹಾರಕ್ಕೆ ನೀವು ಗಂಡ ಹೆಂಡತಿ ಸೇರೋಗಿಲ್ಲ ಅಂತ ಹೇಳಿರ್ತಾರೆ. ಸೊ ಆ ಕಟ್ಟುನಿಟ್ಟಾದ ನಿಯಮಗಳನ್ನ ನೀವು ಯಾವಾಗ ಪಾಲಿಸ್ತೀರಾ, ಖಂಡಿತವಾಗ್ಲಿ ಅದರಲ್ಲಿ ಒಂದು ಫಲ ಸಿಗುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ, ಒಂದು ಯಂತ್ರ ಅಂತ ಬಂದಾಗ ಅದನ್ನ ಬೀಜ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಒಂದು ವೃಕ್ಷದ ಬೀಜ, ಒಂದು ಗಿಡದ ಬೀಜವನ್ನ ಹಾಕ್ತೀರಾ. ಇವತ್ತು ನೀವು ಬೀಜ ಹಾಕಿದ ತಕ್ಷಣ ನಿಮ್ಗೆ ಫಲ ಕೊಡೋದ್ರೆ ಖಂಡಿತ ಕೊಡೋದಿಲ್ಲ. ಅದಕ್ಕೆ ಅಂತ ಕೆಲವು ಕಾಲ ಪದ್ಧತಿಗಳಿರ್ತವೆ. ಎಷ್ಟು ಕಾಲ ಇರಬೇಕು, ಇಷ್ಟು ಕಾಲ ಇರಬೇಕು. ಕೆಲವೊಂದು ಯಂತ್ರಗಳು 21 ದಿವಸಕ್ಕೆ ಕೆಲಸ ಮಾಡ್ತವೆ, ಕೆಲವೊಂದು ಯಂತ್ರಗಳು 41 ದಿವಸಕ್ಕೆ ಕೆಲಸ ಮಾಡ್ತವೆ, ಕೆಲವೊಂದು ಯಂತ್ರಗಳು 90 ದಿವಸಕ್ಕೆ ಕೆಲಸ ಮಾಡ್ತವೆ. ಇನ್ನು ಕೆಲವು ಯಂತ್ರಗಳು ನಿಮ್ಮ ಕರ್ಮಗಳನ್ನ ಕಲಿತಾ ಹೋಗ್ತವೆ. ಆ ಕರ್ಮ ಕಳಿಬೇಕಾದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಅದು ನೋವು ಅಂತ ಅನ್ಸುತ್ತೆ, ಕಷ್ಟ ಅಂತ ಅನ್ಸುತ್ತೆ. ಆದ್ರೆ ಅದು ಕಷ್ಟ ಅಲ್ಲ, ನಿಮ್ಮ ಕರ್ಮಗಳನ್ನು ಕಳ್ಕೊಂತಾ ಇರೋದು ನೀವು. ಆ ಕರ್ಮಗಳನ್ನ ನೀವು ಯಾವಾಗ ಕಳ್ಕೊಂತೀರ, ಒಂದು ಯಂತ್ರ ಪೂಜೆ ಅಥವಾ ಮಂತ್ರ ಜಪದಿಂದ ಅಥವಾ ಒಂದು ಹೋಮ ಹವನದಿಂದ ನಿಮ್ಮ ಕರ್ಮಗಳನ್ನ ಯಾವಾಗ ಕಳ್ಕೊಂತೀರಾ, ನಿಮ್ಮ ಆಧ್ಯಾತ್ಮದ ಬ್ಯಾಂಕ್ ಅಕೌಂಟ್ ನಲ್ಲಿ ಪುಣ್ಯ ಅನ್ನೋ ಒಂದು ಕರ್ಮ ಡೆಪಾಸಿಟ್ ಆಗ್ತವೆ. ಪಾಪ ಕರ್ಮಗಳು ಕಡಿಮೆ ಆಗ್ತವೆ, ಪುಣ್ಯ ಅನ್ನೋದು ಡೆಪಾಸಿಟ್ ಆಗ್ತವೆ. ಯಾವಾಗ ಪುಣ್ಯ ಅನ್ನೋ ಡೆಪಾಸಿಟ್ ಆಗ್ತವೆ, ನಿಮ್ಗೆ ಒಳ್ಳೇದು ಆಗೇ ಆಗತ್ತಲ್ವಾ? ಸೊ ಹಾಗಾಗಿ ಯಾವುದೇ ಒಂದು ಕರ್ಮವನ್ನ ಮಾಡ್ಬೇಕಾದ್ರೆ, ಒಂದು ಯಂತ್ರವನ್ನ ತಗೊಳ್ಬೇಕಾದ್ರೆ ನಾವು ಒಳಗಿನಿಂದ ಶುಚಿ ಆಗ್ಬೇಕು,
ಹೊರಗಿನಿಂದನೂ ಶುಚಿ ಆಗಬೇಕು, ಅದರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಬೇಕು. ಅದರಿಂದ ನಮಗೆ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ. ಯಾರ್ಯಾರು ಯಂತ್ರಗಳನ್ನ ತರಿಸ್ಕೊಂತಾರೆ, ಉಪಯೋಗಿಸ್ತಾರೆ, ಸೊ ಅವರಿಗೆಲ್ಲ ಇದು ಅನುಕೂಲ ಆಗ್ಲಿ ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಹಾಗೆ ನಿಮಗೆ ನನ್ನೊಟ್ಟಿಗೆ ಏನಾದ್ರು ವಾಸ್ತು ಕನ್ಸಲ್ಟೇಷನ್ ಬರಬೇಕು, ಅಥವಾ ರೇಖಿ ಹೀಲಿಂಗಿಗೆ ಬರಬೇಕು, ಅಥವಾ ರೇಖಿ ದೀಕ್ಷೆ ತಗೊಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ಫೋನ್ ಮಾಡಿ. ಖಂಡಿತವಾಗ್ಲೂ ನಾವು ನಿಮಗೆ ಸಹಾಯ ಮಾಡ್ತೀವಿ ಅದರಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.